ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಗಿನ್ನದ ಹಾಲಿನ ಸ್ವೀಟನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡ್ತಾ ಇರ್ಬೋದು. ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಹಾಗೆ ನಾನಿಲ್ಲಿ ಒಂದು ಡಬ್ಬದಲ್ಲಿ ಗಿನ್ನದ ಹಾಲು ಉಂಟು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇದು ಸಣ್ಣ ಡಬ್ಬ, ಇನ್ನೊಂದು ಸ್ವಲ್ಪ ದೊಡ್ಡ ಡಬ್ಬದಲ್ಲಿ ಒಂದು ಅರ್ಧದಷ್ಟು ಉಂಟು. ಇದು ಗಿನ್ನದ ಹಾಲು ಅಂದರೆ ಆಕಳು ಕರು ಹಾಕಿದ್ಮೇಲೆ, ಅಂದರೆ ದನ ಕರು ಹಾಕಿದ್ಮೇಲೆ ನಾವು ಇದನ್ನು ಒಂದನೇದು ಮತ್ತು ಎರಡನೇ ದಿನದ ಹಾಲಾದರೆ ಸ್ವಲ್ಪ ಅದನ್ನು ಇಡ್ಲಿ ಥರ ನಾವು ಮಾಡ್ತೀವಿ, ಅಂದರೆ ಬ್ರೆಡ್ ಥರ, ಕೇಕ್ ಥರ ಮಾಡ್ಬೋದು. ಇದನ್ನು ಇಲ್ಲಾಂದರೆ ಈ ರೀತಿ ಸ್ವೀಟ್ ಮಾಡ್ಬೋದು. ಹಾಗಾಗಿ ಇದು 3 ಮತ್ತು 4ನೇ ದಿನದ ಹಾಲಿದು, ಆಕಳು ಕರು ಹಾಕತ್ತಲ್ಲ ಅದು. ಹಾಗೆ ಇದರಲ್ಲಿ ನಾನು ಪೂರ್ತಿ ಹಾಕ್ತಾ ಇಲ್ಲ, ಈ ಡಬ್ಬದು ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ, ಬೇರೆ ರೀತಿ ಸ್ವೀಟನ್ನು ಮಾಡಿ ತೋರಿಸುವ ಹೇಳಿ. ಇದು ತುಂಬ ಸಿಂಪಲ್ಲಾಗಿ ಈಗ ನಾನು ತೋರಿಸ್ತಾ ಇರೋದು. ಹಾಗೆ ಇದನ್ನು ಸಣ್ಣ ಉರಿಯಲ್ಲಿ ನಾವು ಕುದಿಸ್ಕೊಳ್ಬೇಕು, ತುಂಬ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಹಾಗೆ ತುಂಬ ಹಾಲನ್ನು ಬತ್ತಿಸ್ಬೇಕಿದು. ಎಷ್ಟು ಚೆನ್ನಾಗಿ ಬತ್ತಿಸ್ತೀವೋ ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ, ತಿನ್ನಲಿಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಗಿನ್ನದ ಹಾಲು ಅಂತ ಅಂದರೆ. ಹಾಗೆ ಕೂಡ ಸಕ್ಕರೆ ಹಾಕಿ ಕೂಡ ನಾವು ಕುದಿಸ್ಕೊಂಡು ಕುಡಿಬೋದು, ತುಂಬ ಒಳ್ಳೆಯದು, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಅಂದರೆ ಪ್ರೆಗ್ನೆಂಟ್ ಇರ್ತಾರಲ್ಲ, ಒಂದು 5 ತಿಂಗಳು ಆದಮೇಲೆ, ಅಂದರೆ 5 ಮಂತ್ ಆದಮೇಲೆ ಅವರೆಲ್ಲ ಇದನ್ನು ಸಿಕ್ಕಿದರೆ, ಸಾಧ್ಯವಾದಷ್ಟು ಸಿಕ್ಕಿದರೆ ಗಿನ್ನದ ಹಾಲು ಕುಡಿಬೋದು, ಅಥವಾ ಗಿನ್ನದೇನಾದರೂ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಂಡು ಕೂಡ ಕುಡಿಬೋದು. ಅದು ಕುಡಿಯೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಇದು. ಅಷ್ಟು ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಕೊಡುತ್ತೆ, ಅಷ್ಟು ಈ ಹಾಲಲ್ಲಿ ಇರುತ್ತೆ ಹೇಳಿ, ಈ ಗಿನ್ನದ ಹಾಲಲ್ಲಿ. ನೋಡ್ತಾ ಇರ್ಬೋದು, ಈಗ ಕುದಿ ಬರ್ತಾ ಇದೆ. ನಾವೆಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನಾನಿದು ಕುದಿ ಬರುವಾಗ ಒಂದು ಸರಿ ಆಫ್ ಮಾಡಿ ಮತ್ತೆ ಆನ್ ಮಾಡ್ಕೊಳ್ತೀನಿ, ಯಾಕೆ ಅಂತಂದರೆ ಉಕ್ಕಿ ಬಿಡುತ್ತೆ ಅಷ್ಟೇ, ಆ ಕಾರಣದಿಂದ. ಹಾಗೆ ಇನ್ನೊಂದು ಸರಿ ಸ್ಟವನ್ನು ಆನ್ ಮಾಡ್ಕೊಳ್ಳುವ ಅಷ್ಟೇ. ಆನ್ ಮಾಡ್ಕೊಂಡು ನಾವು ಇದನ್ನು ತಿರುಗಿಸ್ಕೊಳ್ತಾ ಇದ್ದರೆ ಆಯಿತು. ಇಡೀ ಹೊತ್ತು ತಿರುಗಿಸ್ಬೇಕಂತ ಇಲ್ಲ, ನೀಟಾಗಿ ಅದು ಬತ್ತುತ್ತಾ ಇರುತ್ತೆ. ಒಂದು ಸ್ವಲ್ಪ ಕುದೀತಾ ಇರುವಾಗ ನಾವು ಇದಕ್ಕೆ ಏನೇನು ಹಾಕಬೇಕಂತ ನಾನು ತೋರಿಸ್ತೇನೆ. ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿರುತ್ತೆ. ಮತ್ತು ಹಾಲು ಕೂಡ ಕುಡಿಲಿಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಒಂಚೂರು ಕುದಿಸ್ಕೊಂಡು ಕೂಡ ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಹಾಲು ಅಂತ ಅಂದರೆ, ನೋಡಿ ಮೇಲ್ಗಡೆ ಅಷ್ಟು ದಪ್ಪ ಕೆನೆ ಕಟ್ತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ನೀವು ನೋಡ್ಬೋದು, ಅಲ್ಲೊಂದು ಮೆಣಸು ಕಾಣ್ತಾ ಇದೆ, ಅಂದರೆ ಒಣ ಮೆಣಸು ಕಾಣ್ತಾ ಇದೆ. ಯಾಕೆ ಇವರು ಹಾಕಿದ್ದಾರೆ ಅಂತ, ನಾನು ಖಾರ ಕೂಡ ಹಾಕ್ತೀನಿ, ಬಟ್ ನನಗೆ ಹಾಲು ಕೊಡುವಾಗ ಅವರು ಒಂದು ಒಣಮೆಣಸನ್ನು ಹಾಕಿ ಕೊಡ್ತಾರೆ, ಅದು ಶಾಸ್ತ್ರಕ್ಕೆ ಹಾಕಿ ಕೊಡ್ತಾರೆ. ಯಾಕೆ ಹಾಕಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಸಾಮಾನ್ಯವಾಗಿ ಹಾಕಿ ಬೇರೆಯವ್ರಿಗೆ ಕೊಡ್ತಾರೆ ಅದನ್ನು, ದೃಷ್ಟಿಗೂ ಏನಕ್ಕೂ ಗೊತ್ತಿಲ್ಲ. ಹಾಗೆ ನಾನಿಲ್ಲಿ ಸ್ವಲ್ಪ 1 ಕಪ್ ಆಗುವಷ್ಟು ಬೆಲ್ಲ, 1 ಕಪ್ ಆಗುವಷ್ಟು ಕೊಬ್ಬರಿ ತುರಿ, ಅಂದರೆ ಹಸಿ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ಈಗ ಹಾಕೊಳ್ಳುವ, ಅಂದರೆ ಹಾಲಿಗೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಕಾಯಿ, ಅದಕ್ಕೆ ಹಾಲಿನ ಪ್ರಮಾಣ ಎಷ್ಟಿರುತ್ತೆ ನೋಡಿ, ಎಷ್ಟು ತುರಿ ಅದಕ್ಕೆ ಏನು ಹೇಳ್ತಾರೆ ಸಾಕಾಗ್ಬೋದು, ಅಥವಾ ಅದಕ್ಕೆ ಹಿಡಿಯುತ್ತೆ ಅಂತ ಅಂದ್ಕೊಳ್ತೀರೋ ಅಷ್ಟು ಹಾಕಿದ್ರೆ ಸಾಕು. ಅತಿಯಾಗಿ ಅಂದರೆ ಕೊಬ್ಬರಿ ತುರಿಯನ್ನು, ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಅದು ಹಾಲಿಂದ ಅಷ್ಟು ನಮಗೆ ಸಿಗಲ್ಲ, ಬರೀ ತೆಂಗಿನ ತುರಿಯನ್ನೇ ತಿಂದಂಗೆ ಅನಿಸುತ್ತೆ. ಆದಷ್ಟು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ, ಹಾಲಿನ ಅರ್ಧದಷ್ಟು ಹಾಕಿದರೆ ಸಾಕಂತ ಅನಿಸುತ್ತೆ ಅಷ್ಟೇ. ಅರ್ಧದಷ್ಟು ಅಂದರೆ 1/4 ಭಾಗ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. 1ನೇ ದಿನದ್ದು 2ನೇ ದಿನದಾದರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ನಡೆಯುತ್ತೆ. ಇದು ಸ್ವಲ್ಪ 3 ಮತ್ತು 4ನೇ ದಿನದಲ್ಲ, ಆ ಕಾರಣದಿಂದ ಸ್ವಲ್ಪ ಅರ್ಧದಷ್ಟು ಹಾಕಿದರೆ ಸಾಕು. ಹಾಗೆ ನಾನಿಲ್ಲಿ ಹಾಲು ಮತ್ತು ಬೆಲ್ಲ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅರಿಶಿನವನ್ನು ಹಾಕ್ತಾಯಿದ್ದೀನಿ, ಲೈಟಾಗಿ 1 ಚಿಟಿಕೆಯಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಈ ರೀತಿ ನಿಧಾನವಾಗಿ ನಾವು ಬತ್ತಿಸ್ಕೊಳ್ಬೇಕು. ಗಿನ್ನದ ಹುಸುಳಿ ಅಂತ ಕರಿತೀವಿ ನಾವು, ನಮ್ಮ ಕಡೆ ಎಲ್ಲ. ನೀವು ಏನಾದರೂ ಸ್ವೀಟ್ ಅಂತಲೂ ಕರಿಬೋದು, ಗೊತ್ತಿಲ್ಲ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ, ಹಾಲೆಲ್ಲ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಅಂತ ಹೇಳಿ. ಹಸಿ ಕೊಬ್ಬರಿ ತುರಿಗೂ ಕೂಡ ಹಾಲೆಲ್ಲ ಅಂದರೆ ಹೀರ್ಕೊಳ್ಳುತ್ತಲ್ಲ, ಆವಾಗ ಅದು ತಿನ್ನಲಿಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ನನಗೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಇದು.
ನೋಡ್ತಾ ಇರ್ಬೋದು ಚೆನ್ನಾಗಿ ಬತ್ತುತ್ತಾ ಇದೆ ನೋಡಿ. ನಾನಿದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಅಂದರೆ ಬೆಲ್ಲ ಮತ್ತು ಕೊಬ್ಬರಿ ತುರಿ ಹಾಕಿದ ಮೇಲೆ ಸ್ವಲ್ಪ ಬೋಳ್ಕಾಳು ಪುಡಿ ಮಾಡಿ ಹಾಕ್ಬೋದು, ಅಂದರೆ ಪೆಪ್ಪರ್ ಕಾಳನ್ನು ಕೂಡ ಪುಡಿ ಮಾಡಿ ಹಾಕಿ ಆಮೇಲೆ ಜೀರಿಗೆನೂ ಕೂಡ ಪುಡಿ ಮಾಡಿ ಹಾಕ್ತಾರೆ. ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಈಗ ಖಾರಕ್ಕೆ ಸ್ವಲ್ಪ ಒಣಮೆಣಸನ್ನು ತುಂಡು ಮಾಡಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಇನ್ನೇನು ಅಂದರೆ ಹಾಲು ಪೂರ್ತಿ ಬತ್ತಿದೆ, ಇನ್ನೊಂದು ಕಾಲು ಭಾಗದಷ್ಟು ಬತ್ತಬೇಕು ಅನ್ನೋ ಟೈಮಲ್ಲಿ ನಾನಿಲ್ಲಿ ಖಾರ ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಹಸಿಮೆಣಸಿಗಿಂತ ಒಣಮೆಣಸು ತುಂಬ ಬೆಟರ್ ಅಂತ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ಒಣಮೆಣಸು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಬತ್ತಿದೆ ನೋಡಿ, ಸಖತ್ತಾಗಿರುತ್ತೆ. ತಿನ್ನಲಿಕ್ಕಂತೂ ಮಸ್ತ್ ಇರುತ್ತೆ. ಯಾಕೆಂದರೆ ಇದು ತುಂಬ ಅಪರೂಪದ್ದು, ಗಿಣ್ಣದ ಹಾಲು ಸಿಗೋದೇ ತುಂಬ ಅಪರೂಪ. ಅಂದರೆ ಎಲ್ಲ ಕಡೆ ಸಿಗಲ್ಲ, ಈಗೆಲ್ಲ ಆಕಳ ಹಾಲು ಸ್ವಲ್ಪ ಕಡಿಮೆ ಇದೆಯಲ್ಲ, ಆ ಕಾರಣದಿಂದ. ನೋಡಿ ಈಗ ಗಿಣ್ಣದ ಹಾಲಿನ ಸ್ವೀಟ್ ರೆಡಿಯಾಗಿದೆ. ಎಷ್ಟು ಸಖತ್ತಾಗಿದೆ ಅಂತಂದರೆ ತಿನ್ನಲಿಕ್ಕೂ ಕೂಡ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.